ನಾಪಕ್ಲು ಸಮೀಪದ ಕುಂಜಿಲ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ 8ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊಟ್ಟಮುಡಿಯ ರಾಫ್ಟರ್ಸ್ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ನಾಪಕ್ಲು ಬಳಿಯ ಚೆರಿಯ ಪರಂಬುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಭಾಗಮಂಡಲ ತಾವೂರಿನ ಹಬೀಬ್ ಕ್ರಿಕೆಟರ್ಸ್ ತಂಡವನ್ನು ಮಣಿಸಿ ಕೊಟ್ಟಮುಡಿಯ ರಾಫ್ಟರ್ಸ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಹಬೀಬ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಕಳೆದ 4 ದಿನಗಳಿಂದ ನಡೆದ ಪಂದ್ಯಾವಳಿಯಲ್ಲಿ ನಾಪಕ್ಲು 4 ನಾಡು ವಿಭಾಗದ ಸುಮಾರು 10 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಮತ್ತು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ರಾಫ್ಟರ್ಸ್ ಕೊಟ್ಟಮುಡಿ ತಂಡದ ಸಂದೇಶ್ ರೈ ಪಡ್ಕೊಂಡ್ರು. ಸರಣಿ ಶ್ರೇಷ್ಠ ಮತ್ತು ಅಧಿಕ ಸಿಕ್ಸರ್ ಪ್ರಶಸ್ತಿಯಿಂದ ಸಿರಾಜ್ ಫ್ರೆಂಡ್ಸ್ ತಂಡದ ನವೀನ್ ಪಡ್ಕೊಂಡ್ರೆ, ಪಂದ್ಯಾವಳಿಯ ಆಲ್ರೌಂಡರ್ ಪ್ರಶಸ್ತಿಗೆ ಹಬೀಬ್ ತಂಡದ ಮೊಯ್ದು ಆಯ್ಕೆಯಾದರು. ಉತ್ತಮ ಬೌಲರ್ ಪ್ರಶಸ್ತಿಯಿಂದ ಹಬೀಬ್ ತಂಡದ ಕುಲ್ದೀಪ್ ಪಡ್ಕೊಂಡ್ರೆ, ಫೈನಲ್ ಪಂದ್ಯ ಪುರುಷೋತ್ತಮ ಮತ್ತು ಪಂದ್ಯಾವಳಿಯ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿಗೆ ಕೊಟ್ಟಮುಡಿ ರಾಫ್ಟರ್ಸ್ ತಂಡದ ರಶೀದ್ ಭಾಜನರಾದರು. ಅಂತ್ಯಗಳಿಗೆ ಮುಂದುವರಿಯುತ್ತಾ ವಿಕೆಟ್ಗಳ ಮಧ್ಯೆ ಒಂದು ಸೇರ್ಪಡೆಯಾಗಿದೆ. 13 ಒಟ್ಟು ಖಾತೆಯಲ್ಲಿ 5 ಚೆಂಡುಗಳ ಮುಂದೆ 13 ಓಟಗಳ ದಾಖಲಿಸಿ ಸಂಗ್ರಹದ ದಂಡುಗಾರಿಕೆ ಒಂದು ಸುಲಭ ರೂಪದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ಕಕ್ಕಬ್ಬೆ ವಿಎಸ್ಎಸ್ಎಸ್ ಬ್ಯಾಂಕಿನ ಸದಸ್ಯ ಬಡಕಡ ಸುರೇಶ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಕೊಟ್ಟಮುಡಿ, ನಾಪಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲ ಎಂಎಸ್ ಶಿವಣ್ಣ ಪಾಲ್ಗೊಂಡಿದ್ದರು. ಅವರು ಆಯೋಜಿಸಿದಂಥ 4 ನಾಡು ಪ್ರೀಮಿಯರ್ ಲೀಗ್ ಆವರ್ತಿ 8ನೇ ಆವರ್ತಿ ಈ ಒಂದು ಅದ್ಭುತ ಒಂದು ಮೈದಾನದಲ್ಲಿ ಒಂದು 4 ದಿವಸದಿಂದ ನಡೆದಂಥ ಒಂದು ಕ್ರಿಕೆಟ್ ಒಂದು ಹಬ್ಬ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಒಂದು ಗ್ರಾಮದ ಒಂದು ಕ್ರೀಡಾಕೂಟ ಇದು ಇನ್ನು ಮುಂದಕ್ಕೆ ಚೆನ್ನಾಗಿ ನಡೆಯಲಿ, ಇನ್ನೊಂದು ಸ್ವಲ್ಪ ಒಳ್ಳೆ ಟೀಮ್ ಇನ್ನು ತರಲಿಕ್ಕೆ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾನು ಒಂದು ಉದ್ದೇಶವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಕ್ರೀಡೆಯಲ್ಲಿ ಒಂದು ಸ್ವಲ್ಪ ಶಿಸ್ತುನು ಬೇಕು, ಡಿಸಿಪ್ಲಿನ್ ಬೇಕು, ಅದನ್ನು ಸ್ವಲ್ಪ ಚೆನ್ನಾಗಿ ಅಳವಡಿಸ್ಕೊಳ್ಳಿ. ಈ ಕ್ರೀಡಾಕೂಟವು ಸುರೇಶನವರು ನೋಡಿರ್ಲಿಕ್ಕಿಲ್ಲ, ಸ್ಟಾರ್ಟಿಂಗ್ ನಲ್ಲೇ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಒಂದು ಕಮಿಟಿ ಅವರದು ಒಂದು ಊರಿನ ಕ್ರೀಡಾಕೂಟವಾಗಿರಲ್ಲ, ನಮ್ಮ 4 ನಾಡಿನ ಸರ್ವ ಜನಾಂಗದ ಯುವಕರು ಬಹಳ ಅತ್ಯುತ್ತಮವಾಗಿ ಆಡಿ ಆಟವನ್ನು ಇವತ್ತಿಗೆ ಫೈನಲ್ ಮ್ಯಾಚ್ ಮುಗಿದಿದೆ. ಆದ್ದರಿಂದ ಇನ್ನು ಮುಂದಕ್ಕೂ ಸರ್ವ ಸರ್ಕಾರ ಭಗವಂತನು ಇದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದೆ ನೋಡ್ತಾ ಇದ್ದೀವಿ. ಇಲ್ಲದಿದ್ರೆ ಎಂಪೈರ್ ಮೇಲೆ, ಇಲ್ಲದಿದ್ರೆ ಪ್ಲೇಯರ್ಸ್ ಮೇಲೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಸಹ ಬಂದಿಲ್ಲ. ನೋಡ್ತಾ ಇದ್ದೀವಿ ನಾವು, ನಮ್ಗೆ ಖುಷಿ ಆಯ್ತು. ಇಂಥ ಒಂದು ಸ್ಪೋರ್ಟ್ಸ್ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಯ್ತು. ಇನ್ನು ಮುಂದೆ ಸಹ ಇಂಥ ಈ 4 ನಾಡು ಅಂತ ಹೇಳುವಾಗ ಸುಮಾರು
21 4 ದಿನಗಳಿಂದ ಹಬ್ಬದ ಒಂದು ವಾತಾವರಣ ಆಗಿತ್ತು. ಇಂದು ಅಂತಿಮ ಮುದ್ರೆಯ ಹಂತಕ್ಕೆ ಬಂದಿದ್ದೀವಿ. ಕುಂಜಿಲ ಸ್ಪೋರ್ಟ್ಸ್ ಕ್ಲಬ್ ಅವರು 8ನೇ ನಾಲ್ಕನಾಡು ಪ್ರೀಮಿಯಂ ಲೀಗ್ ಅನ್ನ ಒಂದು ಅತ್ಯುತ್ತಮವಾಗಿ ಯಾವುದೇ ಒಂದು ಸಂಘರ್ಷ ಇಲ್ಲದೆ ಅಚ್ಚುಕಟ್ಟಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಕ್ರೀಡಾಪಟುಗಳಿಗೆ ಒಂದು